ನಮ್ಮ ಕುಮಾರ ಅಭಿಮನ್ಯು ಉತ್ತರೆಯ ವಿವಾಹವಂತೂ ವಿಜೃಂಭಣೆಯಿಂದ ನಡೆಯಿತು. ಅದರೊಂದಿಗೆ ವನವಾಸ ಅಜ್ಞಾತವಾಸ ಮುಗಿದವು. ಆದರೆ ಆ ದುರ್ಯೋಧನ... ಶಾಂತನಾಗು ಅರ್ಜುನ, ಶಾಂತನಾಗು. ನಾವೆಲ್ಲ ಆ ಕೃಷ್ಣನ ಅನುಯಾಯಿಗಳು. ಆತ ಹೇಳಿದಂತೆ ಮಾಡೋಣ. ಅಗೋ ಅಲ್ಲಿ ನೋಡು, ಶ್ರೀಕೃಷ್ಣ ಬರುತ್ತಿದ್ದಾರೆ. ಸರ್ವರಿಗೂ ಒಳ್ಳೆಯದಾಗಲಿ. ಈಗ ತಾನೇ ಕೌರವ ಸೇನೆಯನ್ನು ಸಂಧಿಸಿ ಬರುತ್ತಿದ್ದೇನೆ. ಅಹುದೇ, ಏನೆಂದು ಹೇಳಿದರು? ದೊಡ್ಡಪ್ಪನೆಲ್ಲರೂ ಕ್ಷೇಮವೇ? ನಮಗೊಂದು ರಾಜ್ಯವನ್ನು ಕೊಡಲು ಒಪ್ಪಿದರೆ? ಎಲ್ಲರೂ ಕ್ಷೇಮವಾಗಿರೋರು. ಆದರೆ ಆ ದುರ್ಯೋಧನ ಒಂದು ಸೂಜಿ ಮುನಷ್ಟು ಭೂಮಿ ಕೊಡುವುದಿಲ್ಲ. ಬೇಕಾದರೆ ಯುದ್ಧ ಮಾಡೇ ಗೆಲ್ಲಬೇಕು. ಹೌದೇ, ಒಳ್ಳೆಯದೇ ಆಯ್ತು. ಆ ದುರ್ಯೋಧನ ಕಾದಾಡಿ ಆತನು ಚಂಡಾಡಬೇಕಿದೆ. ನನ್ನ ಹೃದಯದಲ್ಲಿ ಕೂತಿರುವ ಕೋಪಾಗ್ನನ್ನು ಕಡಿಮೆ ಮಾಡಿಕೊಳ್ಳಲು ಆ ದುಶ್ಶಸನಗಳನ್ನು ಬಗೆದು ರಕ್ತ ಇರಬೇಕಾಗಿದೆ. ಶಾಂತನಾಗು ಭೀಮ, ಶಾಂತನಾಗು. ಇನ್ನು ಯುದ್ಧ ಒಂದೇ ನಮಗಿರುವ ದಾರಿ. ನಾವು ಇದೇ ಯುದ್ಧದಲ್ಲಿ ಕಳಿಗಳಂತೆ ಕಾದಾಡಿ ಮುಂದಿನ ಮಹಾಭಾರತ ಯುದ್ಧವನ್ನು ಗೆದ್ದು ಮುಂದಿನ ಹೊಸ ಯುಗಕ್ಕೆ ನಾಂದಿ ಹಾಡೋಣ. ಶಾಂತಿ. महाभारत कथा